ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗಲ್ಲಿ ಇದು ಮಾವಿನ ತೋಟ ಅಲ್ಲ, ಅಡಿಕೆ ತೋಟ. ಬಟ್ ಈ ತೋಟದಲ್ಲಿ ಅಡಿಕೆ ಗಿಡ ಮತ್ತು ಬಾಳೆ ಗಿಡ, ಹಾಗೆ ಕಬ್ಬು, ಪಪ್ಪಾಯ ಗಿಡ ಮತ್ತು ಸ್ವಲ್ಪ ತೆಂಗಿನ ಗಿಡಗಳು ಇಷ್ಟನ್ನು ಬೆಳೆಸಿದ್ದಾರೆ. ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಈ ರೀತಿ ತೋಟನ. ಮತ್ತು ನೋಡಿ, ಈ ಮರದಲ್ಲಿ ಒಂದು ಮಾವಿನಕಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಇದನ್ನು ಹಣ್ಣಾಗಿಲ್ಲ, ಅಂದರೆ ಇದನ್ನು ಸ್ವಲ್ಪ ಎಳೆಕಾಯಿ ಇನ್ನು ಬಲ್ತ ಮೇಲೆ ಇದನ್ನು ತಂದು ನಾವು ಹುಲ್ಲೊಳಗಡೆ ಇಟ್ಟರೆ ಇದು ಕೂಡ ಹಣ್ಣು ಮಾಡ್ಬೋದು. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಇಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ತೋಟ ಫುಲ್ ಅಡಿಕೆ ತೋಟ. ಇದರಲ್ಲಿ ಬಾಳೆ ಕೂಡ ಹಾಕಿದ್ದಾರೆ. ಬಾಳೆ ಗಿಡ ಅಲ್ಲೇ ಮಧ್ಯ ಇದೆ, ಮತ್ತು ಸುತ್ತ ಬಂದ್ಬಿಟ್ಟು ಮಾವಿನ ಗಿಡಗಳಿದೆ. ಇನ್ನೊಂದು ಏನಂತಂದರೆ, ನಮ್ಮ ಚಿಕ್ಕಪ್ಪವರು ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಬಾಳೆಗೊನ ಕಟ್ ಮಾಡಿಬಿಟ್ಟು ಕೊಟ್ಟರು. ನಿಜವಾಗ್ಲೂ ನ್ಯಾಚುರಲ್ ಆಗಿ ಅಲ್ಲೇ ಸಿಗೋದು ಹಣ್ಣು ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಖುಷಿಯಾಗುತ್ತೆ. ಬಾಳೆಗೊನೆ ಬೆಳವಣಿಗೆ ತುಂಬ ಚೆನ್ನಾಗಿದೆ. ಗೊನೆ ನೋಡಿದರೆ ನಿಮಗೆ ಗೊತ್ತಾಗ್ತಿದೆ ನೋಡಿ. ಬಾಳೆಕಾಯಿನೂ ಅಷ್ಟೇ ತುಂಬ ದಪ್ಪ ಇದ್ವು, ತುಂಬ ಚೆನ್ನಾಗಿ ಬೆಳೆದಿತ್ತು. ಇದು ಬಾಳೆಗೊನೆ, ಇದು ಫುಲ್ಲು ಕಟ್ ಮಾಡಿದರು. ಬಾಳೆಹಣ್ಣು ಅಷ್ಟೇ ತುಂಬ ದಪ್ಪ ಇತ್ತು. ಇದನ್ನು ನಾವು ಅಡಾಕೋದು ಅಂತ ಹೇಳ್ತೀವಿ, ಅಂದರೆ ಒಂದು ಪಾತ್ರೆ ಒಳಗಡೆ ಇಟ್ಟು ಇದನ್ನು ನಾವು ಹಣ್ಣು ಮಾಡಬೇಕು. ಹಣ್ಣು ಮಾಡಿ ನ್ಯಾಚುರಲಾಗಿ ಸಿಗೋದನ್ನ ಈ ಥರ ಹಣ್ಣು ಮಾಡಿ ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಇನ್ನು ಅದ್ರದ್ದು ಬಾಳೆ ಗಿಡ ಏನು ಕಟ್ ಮಾಡಿದ್ರು ಇದ್ರ ದಿಂಡು ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ. ಈ ಬಾಳೆ ಮರ ಇದೆಯಲ್ಲ, ಇದ್ರೊಳಗಡೆ ದಿಂಡು ಸಿಗುತ್ತೆ. ಈ ದಿಂಡು ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ನಾವೇನಾದರೂ ಈ ದಿಂಡನ್ನ ಪಲ್ಯ ಮಾಡ್ಕೊಂಡು ತಿಂದರೆ ಇದರಲ್ಲಿ ತುಂಬ ಯಥೇಚ್ಛವಾಗಿ ನಾರಿನಂಶ ಇರೋದ್ರಿಂದ ಈ ದಿಂಡನ್ನ ನಾವು ಹುರುಳಿಕಾಳು ಜೊತೆ ಹಾಕ್ಬಿಟ್ಟು ಪಲ್ಯ ಮಾಡ್ತೀವಿ. ಈ ರೀತಿ ನಾವು ಪಲ್ಯ ಮಾಡಿ ಈ ಬಾಳೆ ದಿಂಡನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಕಿಡ್ನಿ ಮತ್ತು ಎಲ್ಲಾದರೂ ಕಲ್ಲಿದ್ದರೆ ನಮ್ಮ ದೇಹದಲ್ಲಿ ಅದನ್ನು ಹೊರ ಹಾಕುತ್ತೆ ಅಂತ ಹೇಳ್ತಾರೆ. ಹೌದು, ಅದು ನಿಜ ಕೂಡ. ಅಂದರೆ ಬಾಳೆ ಕಂದಿನಲ್ಲಿ ತುಂಬ ನಾರಿನಂಶ ಇರೋದ್ರಿಂದ ಯಾವುದೇ ಕಲ್ಲಿದ್ರೂ ಹೊರಗಡೆ ತೆಗೆಯುತ್ತೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಮ್ಮ ದೊಡ್ಡಮ್ಮ ಬಿಡಿಸ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಬಿಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ. ಫಸ್ಟು ಮಚ್ಚಲ್ಲಿ ಲೈನ್ ಹಾಕೋತಾರೆ, ಆಮೇಲೆ ಆ ಮಾರ್ಕಿಗೆ ಈ ರೀತಿ ಕಟ್ ಮಾಡಿಬಿಟ್ಟು ತೆಗಿತಾರೆ ನೋಡಿ. ಈ ರೀತಿ ಮಚ್ಚಲ್ಲಿ ಕಟ್ ಮಾಡಬೇಕು. ಆದರೂ ಇದನ್ನು ಕಟ್ ಮಾಡಲಿಕ್ಕೆ ನಿಜವಾಗ್ಲೂ ತುಂಬ ಕಷ್ಟ. ಆದರೂ ನಮ್ಮ ದೊಡ್ಡಮ್ಮ ಟ್ರೈ ಮಾಡಿ ಬಿಡಿಸ್ತು. ಈ ರೀತಿ ನೋಡಿ ಬಿಡಿಸ್ಬೇಕು. ಈ ರೀತಿ ನಮಗೆ ಬಿಡಿಸಿದಾಗ ಇದ್ರ ಒಳಗಡೆ ದಿಂಡಿರುತ್ತೆ. ನಾನು ಇವಾಗ ಓಪನ್ ಮಾಡ್ತಿದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ. ಇದರೊಳಗಡೆ ನಾನು ನಿಮ್ಗೆ ಇವಾಗ ದಿಂಡು ತೋರಿಸ್ತೀನಿ. ಈ ದಿಂಡನ್ನ ನಾವು ಸಣ್ಣದಾಗಿ ಹೆಚ್ಚಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ನಮಗೆ ನ್ಯಾಚುರಲಾಗಿ ಏನು ಸಿಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ಇವಾಗ ನೋಡ್ತಿದ್ದೀರಲ್ಲ, ಇದೇ ದಿಂಡು. ಇನ್ನೊಂದು ಪೀಸು ಇತ್ತು, ಅದನ್ನು ಕೂಡ ನಮ್ಮ ದೊಡ್ಡಮ್ಮ ಹಾಗೆ ಬಿಡಿಸ್ತಿದ್ರು. ಪಾಪ ಬಿಡಿಸ್ಲಿಕ್ಕೆ ಕಷ್ಟ ಆಯ್ತಿತ್ತು, ಆದ್ರೂ ಪಾಪ ಕಷ್ಟಪಟ್ಟು ಬಿಡಿಸ್ತಾ ಇತ್ತು ನೋಡಿ. ಈ ರೀತಿ ಬಿಡಿಸ್ತಾ ಇತ್ತು. ಇದೇನಂತ ಅಂದರೆ ಗಂಡಸರು ಬಿಡಿಸ್ಬೇಕು ಆ್ಯಕ್ಚುಲಿ. ಪಾಪ ಅವರೇ ಬಿಡಿಸ್ತಾ ಇದ್ರು. ಈ ರೀತಿ ಮಚ್ಚಲೆಲ್ಲ ಕಟ್ ಮಾಡಿಬಿಟ್ಟು ಬಿಡಿಸ್ತಾ ಇದ್ರು. ಒಂದು ಬಾಳೆ ಗಿಡದಲ್ಲಿ ಏನಿಲ್ಲ ಅಂತ ಅಂದ್ರೂ ಒಂದು 2-3 ಈ ರೀತಿ ಬಾಳೆ ದಿಂಡು ಸಿಗುತ್ತೆ ನಮಗೆ ಪಲ್ಯ ಮಾಡಲಿಕ್ಕೆ. ಅದರಲ್ಲೂ ಬಾಳೆ ದಿಂಡಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆಹಣ್ಣು ಇನ್ನೊಂದಂತ ಅಂದರೆ, ಬಾಳೆ ಗಿಡದಲ್ಲಿ ನಿಜವಾಗ್ಲೂ ಏನು ವೇಸ್ಟ್ ಆಗೋದಿಲ್ಲ. ನೀವೇ ಅಬ್ಸರ್ವ್ ಮಾಡಿ ನೋಡಿ. ನಮಗೆ ತಿನ್ನಲಿಕ್ಕೆ ಬಾಳೆಹಣ್ಣು ಸಿಗುತ್ತೆ, ಮತ್ತು ಊಟಕ್ಕೆ ನಾವು ಬಾಳೆದೆಲೆ ಯೂಸ್ ಮಾಡ್ತೀವಿ. ಮತ್ತು ಇದು ನೋಡಿ, ಬಾಳೆ ದಿಂಡು ಕಟ್ ಮಾಡಿ ತೆಗೆದಿರೋದು ಎಷ್ಟು ಚೆನ್ನಾಗಿದೆ. ನೀವೇ ನೋಡ್ತಿದ್ದೀರಾ ಎಷ್ಟು ಫ್ರೆಶ್ ಆಗಿದೆ ನೋಡಿ. ನಮಗೊಂದು 3 ದಿಂಡು ಸಿಕ್ಕಿದ್ವು, ಮತ್ತು 1 ಗೊನೆ ಬಾಳೆಹಣ್ಣು ಸಿಕ್ತು. ಇದನ್ನು ನಾವು ಒಂದು ಪಾತ್ರೆ ಒಳಗಡೆ ಹಾಕಿ ಅದ್ರ ಮೇಲೆ ಗಾಳಿ ಆಡದೇ ಇರೋ ರೀತಿ ಕ್ಯಾಪ್ ಹಾಕ್ಬಿಟ್ಟು ಹಣ್ಣು ಮಾಡ್ಬೋದು. ಮತ್ತು ನಾವು ಡೈಲಿ ಬೆಳಗ್ಗೆ ಸಂಜೆ ಊದ್ಗಡ್ಡಿ ಹಚ್ಚಿ ಇಡೋದ್ರಿಂದ ಬೇಗ ಹಣ್ಣಾಗುತ್ತೆ ನೋಡಿ. ಈ ರೀತಿ 3 ದಿಂಡು, 1 ಬಾಳೆಗೊನೆನ ತೊಗೊಬಿಟ್ಟು ಮನೆ ಕಡೆ ಹೊರಟು. ಮತ್ತು ನಮಗಂತೂ ತೋಟ ತುಂಬ ಇಷ್ಟ ಆಯಿತು. ಮತ್ತು ಈ ರೀತಿ ನ್ಯಾಚುರಲ್ ಆಗಿ ಬೆಳೆದು ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು. ಏನಂತೀರಾ? ಥ್ಯಾಂಕ್ ಯು ಆಲ್. ನನ್ನ ವೀಡಿಯೋಸ್ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.